ನಮಸ್ಕಾರ. ನಾನು ಲಿಂಗರಾಜ ಗಾಂಧಿ, ಕುಲಪತಿ, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ. ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ 2ನೇ ಕುಲಪತಿಯಾಗಿ ಏಪ್ರಿಲ್ 15, 2021 ನಾನು ಅಧಿಕಾರವನ್ನು ವಹಿಸಿಕೊಂಡೆ. ಆ ಒಂದು ಸಂದರ್ಭ ಜಾಗತಿಕವಾಗಿ ಕೋವಿಡ್-19 ಇದ್ದಂಥ ಸಂದರ್ಭ. ಶಿಕ್ಷಣದ ಮೇಲೆ ಅಗಾಧವಾದ ಒಂದು ನಕಾರಾತ್ಮಕ ಪರಿಣಾಮ ಕೂಡ ಇದ್ದಂಥ ಸಂದರ್ಭ. ಹಾಗೆಯೇ 2021 NEP 2020 ಜಾರಿಗೆ ಬಂದಂಥ ವರ್ಷವೂ ಕೂಡ. ಈ ಒಂದು ಸಂದರ್ಭದಲ್ಲಿ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ 2ನೇ ಕುಲಪತಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಾಗ ಸಾಕಷ್ಟು ಸವಾಲುಗಳಿತ್ತು. ಬೆಂಗಳೂರು ವಿಶ್ವವಿದ್ಯಾನಿಲಯ ತ್ರಿಭಜನೆಗೊಂಡು ಕೇವಲ 3 ವರ್ಷಗಳು ಸಂದಿದ್ದವು. ತ್ರಿಭಜನೆಯ ಸಂದರ್ಭದಲ್ಲಿ ಇಲ್ಲಿ ಇದ್ದಂತಹ ಕೋರ್ಸ್ಗಳು, ವಿಭಾಗಗಳು ಕೇವಲ 7 ಶೈಕ್ಷಣಿಕ ವಿಭಾಗಗಳು. ಒಂದು ವಿಶ್ವವಿದ್ಯಾನಿಲಯ ನಿಜವಾಗಿ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕಾದರೆ ಅಲ್ಲಿ ಕನಿಷ್ಠ ಒಂದು 15 ಶೈಕ್ಷಣಿಕ ವಿಭಾಗಗಳಾದರೂ ಇರಬೇಕು. ಈ ನಿಟ್ಟಿನಲ್ಲಿ ಹೊಸ ವಿಭಾಗಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚಿಸ್ತಕ್ಕಂತಹ ಒಂದು ಅನಿವಾರ್ಯತೆ ಇತ್ತು. ಇದು ಒಂದು ಭಾಗ. ಆದರೆ 165 ವರ್ಷಗಳ ಇತಿಹಾಸ ಇರತಕ್ಕಂತಹ ಈ ಸೆಂಟ್ರಲ್ ಕಾಲೇಜಿನ ಒಂದು ಕಟ್ಟಡಗಳು, ಆವರಣ ಸಾಕಷ್ಟು ದುಸ್ಥಿತಿಯಲ್ಲಿ ಇತ್ತು. ಬೆಂಗಳೂರು ವಿಶ್ವವಿದ್ಯಾನಿಲಯ ಜ್ಞಾನ ಭಾರತಿಗೆ ಸ್ಥಳಾಂತರ ಆದ ಮೇಲೆ ಇಲ್ಲಿಯ ಪಾರಂಪರಿಕ ಕಟ್ಟಡಗಳು ಬಳಕೆ ಕಡಿಮೆಯಾಗಿತ್ತು. ಈ ನಿಟ್ಟಿನಲ್ಲಿ ಈ ಕಟ್ಟಡಗಳ ಪುನರಾಭಿವೃದ್ಧಿ, ಲ್ಯಾಬ್ಗಳ ಪುನರಾಭಿವೃದ್ಧಿ, ಗ್ರಂಥಾಲಯ ಮತ್ತು ತರಗತಿಗಳ ಕೊರತೆ, ಮೂಲಭೂತ ಸೌಲಭ್ಯಗಳ ಕೊರತೆ ಸಾಕಷ್ಟು ಇತ್ತು. ಒಂದು ಕಡೆ ಹೊಸ ವಿಭಾಗಗಳನ್ನು ಆರಂಭ ಮಾಡಿ, ಹೊಸ ಕೋರ್ಸ್ಗಳನ್ನು ಆರಂಭ ಮಾಡಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚಿಸ್ತಕ್ಕಂಥದ್ದು. ಇನ್ನೊಂದು ಕಡೆ ಇದಕ್ಕೆ ಬೇಕಾದಂತಹ ಶೈಕ್ಷಣಿಕ ಸೌಲಭ್ಯಗಳು, ಸೌಕರ್ಯಗಳು, ಲ್ಯಾಬ್ಗಳು, ತರಗತಿಗಳು, ಫರ್ನಿಚರ್ಗಳು ಅನ್ನು ಒದಗಿಸ್ತಕ್ಕಂಥದ್ದು. ಜೊತೆಗೆ ಸಂಶೋಧನೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು. ಇದಕ್ಕೆಲ್ಲ ಪ್ರಮುಖವಾಗಿ ಆಗ ತಾನೇ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ನಮ್ಮ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಇಲ್ಲಿ ಜಾರಿಗೆ ಆಗಿದ್ದು. ಹಾಗಾಗಿ ಹೊಸ ಪಠ್ಯ ಕ್ರಮದ ರಚನೆ ಮತ್ತು ಹೊಸ ಬೋರ್ಡ್ಸ್ ಆಫ್ ಸ್ಟಡೀಸ್ಗಳ ರಚನೆ, ಇವುಗಳೆಲ್ಲವೂ ಕೂಡ ದೊಡ್ಡ ಸವಾಲಾಗಿತ್ತು. ಮತ್ತು ಪೂರ್ಣ ಪ್ರಮಾಣದ ಕಾಯಂ ಅಧ್ಯಾಪಕರು ಕೇವಲ ಆವಾಗ 14 ಜನ ಇದ್ದರು. ಈಗ ಬರೀ 10 ಜನ ಮಾತ್ರ ಇದ್ದಾರೆ. ಬಹುತೇಕ ವಿಭಾಗಗಳಲ್ಲಿ ಯಾರೊಬ್ಬರೂ ಕೂಡ ಕಾಯಂ ಅಧ್ಯಾಪಕರಿಲ್ಲ. ಇಷ್ಟೆಲ್ಲ ಒಂದು ಸವಾಲುಗಳ ನಡುವೆ ನನಗಾದರೂ ಒಂದು ದೊಡ್ಡ ಆಶಯ ಇತ್ತು. ಈ ಆಶಯ ಏನು ಬೆಂಗಳೂರು ವಿಶ್ವವಿದ್ಯಾನಿಲಯ ತ್ರಿಭಜನೆ ಆಯಿತು, ಆ ತ್ರಿಭಜನೆಯ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯ 2 ಕಾರಣಗಳಿಗೋಸ್ಕರ, ಪ್ರಮುಖವಾಗಿ 2 ಕಾರಣಗಳಿಗೋಸ್ಕರ ಇದು ತ್ರಿಭಜನೆ ಆಯಿತು. ಒಂದು, ಆಡಳಿತಾತ್ಮಕ ಸುಧಾರಣೆಯನ್ನು ತರುವುದು. ಯಾಕಂದರೆ ಈ ನಮ್ಮ ಬೆಂಗಳೂರು ವಿಶ್ವವಿದ್ಯಾನಿಲಯ ಇಡೀ ದೇಶದಲ್ಲಿ 2ನೇ ಅತಿ ದೊಡ್ಡ ಒಂದು ವಿಶ್ವವಿದ್ಯಾನಿಲಯ ಆಗಿತ್ತು. 800ಕ್ಕೂ ಹೆಚ್ಚು ಕಾಲೇಜುಗಳು ಇದರ ವ್ಯಾಪ್ತಿಗೆ ಬರ್ತಾ ಇತ್ತು. ಹಾಗಾಗಿ ಆಡಳಿತಾತ್ಮಕ ಸುಧಾರಣೆಗಳು ಮತ್ತು ಗುಣಮಟ್ಟದ ಹೆಚ್ಚಳ, ಈ 2 ಅವಳಿ ಆಶಯಗಳೊಂದಿಗೆ ಈ ಒಂದು ತ್ರಿಭಜನೆ ಆಯಿತು ಬೆಂಗಳೂರು ವಿಶ್ವವಿದ್ಯಾನಿಲಯ. ಮತ್ತು ಈ ಪಾರಂಪರಿಕ ಸೆಂಟ್ರಲ್ ಕಾಲೇಜಿನ ಕೇಂದ್ರ ಸ್ಥಾನದಲ್ಲಿ ಈ ಹೊಸ ವಿಶ್ವವಿದ್ಯಾನಿಲಯ ಸ್ಥಾಪನೆಯಾಗಿದೆ. ಈ ಒಂದು ಸಂದರ್ಭದಲ್ಲಿ ನನಗಾದರೂ ಒಂದು ಕನಸಿತ್ತು. ಇಡೀ ದೇಶದಲ್ಲಿ ಸೆಂಟ್ರಲ್ ಕಾಲೇಜು ಒಂದು ಹೆಸರನ್ನು ಶಿಕ್ಷಣ ಪರಂಪರೆಗೆ, ಕಲಿಕಾ ಪರಂಪರೆಗೆ
ಸಂಶೋಧನಾ ಪರಂಪರೆಗೆ ಒಂದು ದೊಡ್ಡ ಹೆಸರಿತ್ತು. 1858ರಲ್ಲಿ ಈ ಒಂದು ಸೆಂಟ್ರಲ್ ಹೈಸ್ಕೂಲ್ ಆಗಿ ಆರಂಭ ಆಗಿ 1875ರಲ್ಲಿ ಇಲ್ಲಿ ಪದವಿ ತರಗತಿಗಳು ಆರಂಭ ಆಗಿ ಈ ವರ್ಷಕ್ಕೆ 150 ವರ್ಷಗಳು ತುಂಬಿದಂಥ ವರ್ಷ. ಈ ಒಂದು ಗತಕಾಲದ ವೈಭವ ಮರುಕಳಿಸಬೇಕು. ಈ ಒಂದು ಸೆಂಟ್ರಲ್ ಕಾಲೇಜು ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ಅದು ತಲೆ ಎತ್ತಿ ನಿಲ್ಲಬೇಕು ಮತ್ತು ನಗರದ ಸಮಸ್ಯೆಗಳಿಗೆ ಈ ಒಂದು ಹೊಸ ವಿಶ್ವವಿದ್ಯಾನಿಲಯ ಸ್ಪಂದಿಸಬೇಕು. ಮತ್ತು ಜಾಗತಿಕ ಒಡಂಬಡಿಕೆಗಳು, ಕೈಗಾರಿಕೆಗಳ ಜೊತೆಗಿನ ಒಡಂಬಡಿಕೆಗಳು ಮತ್ತು ಎಲ್ಲ ವಿದೇಶಿ ವಿಶ್ವವಿದ್ಯಾಲಯಗಳ ಜೊತೆಗಿನ ಒಡಂಬಡಿಕೆಗಳು ಮತ್ತು NGOಗಳ ಒಡಂಬಡಿಕೆಗಳು ಮತ್ತು ಪ್ರೊಫೆಷನಲ್ ಆರ್ಗನೈಸೇಷನ್ ಜೊತೆ ಮತ್ತು ಕಮ್ಯುನಿಟಿ ಆರ್ಗನೈಸೇಷನ್ಸ್ ಜೊತೆ, ಸೊಸೈಟಲ್ ಆರ್ಗನೈಸೇಷನ್ಸ್ಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡು ನಗರ ಮತ್ತು ನಗರ ವಿಶ್ವವಿದ್ಯಾನಿಲಯ ಜೊತೆಯಾಗಿ ಈ ಕೆಲಸವನ್ನು ಮಾಡಬೇಕು, ನಗರದ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನೋದು ನನ್ನ ಒಂದು ಆಶಾಭಾವನೆ ಇತ್ತು. ಆಗ ಬಂದ ತಕ್ಷಣ ಏನು ಕೋವಿಡ್ ಪರಿಸ್ಥಿತಿ ಇತ್ತು, ನಾನಾದರೂ ಭಾವಿಸಿದೆ ಇದೊಂದು ನನ್ನ ಅವಧಿಗೆ ಒಂದು ಅವಕಾಶ. ಈ ಒಂದು ಸೆಂಟ್ರಲ್ ಕಾಲೇಜಿನಲ್ಲಿ ಕೋವಿಡ್ ಸ್ಪೆಷಲ್ ವ್ಯಾಕ್ಸಿನೇಷನ್ ಡ್ರೈವನ್ನು BBMP ಸಹಕಾರದೊಂದಿಗೆ ಆರಂಭ ಮಾಡಲಾಯಿತು. ಆಗ ಒಂದು ಲಾಕ್ಡೌನ್ ಪರಿಸ್ಥಿತಿ, ನೇರ ತರಗತಿಗಳು ನಡೀತಾ ಇರಲಿಲ್ಲ. ನಾನು ನನ್ನ ಎಲ್ಲ ವಿದ್ಯಾರ್ಥಿಗಳನ್ನು, ಅಧ್ಯಾಪಕೇತರ ಬಳಗವನ್ನು ಬಳಸಿಕೊಂಡು ಇಲ್ಲಿ 1 ವರ್ಷ ಕಾಲ ಸ್ಪೆಷಲ್ ವ್ಯಾಕ್ಸಿನೇಷನ್ ಡ್ರೈವನ್ನು ನಮ್ಮ ಸೆಂಟ್ರಲ್ ಕಾಲೇಜಿನ ಆವರಣದಲ್ಲಿ ಆರಂಭ ಮಾಡಿ ಬೆಳಗ್ಗೆ 8ರಿಂದ ರಾತ್ರಿ 8-9 ಗಂಟೆವರೆಗೆ ನಾವು ಇಲ್ಲಿ ವ್ಯಾಕ್ಸಿನೇಷನ್ ಡ್ರೈವನ್ನು ನಾವು 1 ವರ್ಷ ಕಾಲ 30,000 ಜನ ಇದರ ಪ್ರಯೋಜನವನ್ನು ಪಡೆದು, ಹಾಗಾಗಿ ವಿಶ್ವವಿದ್ಯಾಲಯದ ನೆಂಟು ನಗರದ ಜೊತೆಗೆ ಬೆಳೀಲಿಕ್ಕೆ ಮತ್ತು ಇಲ್ಲೊಂದು ವಿಶ್ವವಿದ್ಯಾನಿಲಯ ಇದೆ, ಇದು ಹೊಸ ವಿಶ್ವವಿದ್ಯಾನಿಲಯ ಅನ್ನುವ ಒಂದು ವಿಸಿಬಿಲಿಟಿ ಆರಂಭ ಆಯಿತು. ನಮಗೆ ಅದೊಂದು ದೊಡ್ಡ ಅವಕಾಶ ಆಯಿತು ಈ ನಗರದ ಜನರ ಸೇವೆಯನ್ನು ಮಾಡಲಿಕ್ಕೆ. ತದನಂತರ ಆ ವರ್ಷವೇ ಏನು NEP 2020ನಲ್ಲಿ ಹೊಸ ಪಠ್ಯಕ್ರಮ ಬಂತು. ಇದು ವಿದ್ಯಾರ್ಥಿಗಳ ಒಂದು ಬಲವರ್ಧನೆಗೆ, ಸ್ಕಿಲ್ ಡೆವಲಪ್ಮೆಂಟಿಗೆ, ಅವರ ಆಂಟ್ರಪ್ರಿನರ್ಶಿಪ್ಗೆ, ಎಂಪ್ಲಾಯ್ಮೆಂಟಿಗೆ ಒಂದು ಅನುಕೂಲಕರವಾದಂತಹ ಒಂದು ಹೊಸ ಶಿಕ್ಷಣ ಕ್ರಮ ಬೇಕು. ಮತ್ತು ಕೈಗಾರಿಕೆಗಳ ಜೊತೆಗೆ ಕಲಿಕೆಯಾಗಬೇಕು, ಕಲಿಕೆ ಮತ್ತು ಕೌಶಲ ಜೊತೆಯಾಗಿ ಸಾಗಬೇಕು ಮತ್ತು ಬಹುಶಿಸ್ತೀಯ ಕಲಿಕೆಗೆ ಅವಕಾಶ ಇರಬೇಕು. ಇವತ್ತು ಮಲ್ಟಿ ಡಿಸಿಪ್ಲಿನರಿ ಲರ್ನಿಂಗ್ ಅಕ್ರಾಸ್ ಡಿಸಿಪ್ಲಿನ್ಸ್ ಅತ್ಯಂತ ಅವಶ್ಯಕ ಮತ್ತು ಇದು ಬಹಳ ಪ್ರಮುಖ ಅನ್ನೋದು NEP 2020ಯ ಆಶಯ ಆಗಿತ್ತು. ಈ ನಿಟ್ಟಿನಲ್ಲಿ ನಾನು ಪ್ರಥಮ ಬಾರಿಗೆ ಏನು ನಮ್ಮ ಸ್ನಾತಕೋತ್ತರ ವಿಭಾಗಗಳಿದ್ದಾವೆ, ಈ ವಿಭಾಗಗಳಲ್ಲಿ ಸ್ನಾತಕ ವಿಭಾಗಗಳನ್ನು ಕೋರ್ಸ್ಗಳನ್ನು ಆರಂಭ ಮಾಡಿ, ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ಸ್, ಹೊಸ ತಲೆಮಾರಿನ ಕೋರ್ಸ್ಗಳನ್ನು ಆರಂಭ ಮಾಡಿ. ಅದರಲ್ಲಿ BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, BCA ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್, ಡೇಟಾ ಸೈನ್ಸ್, BCom ಡೇಟಾ ಅನಾಲಿಟಿಕ್ಸ್, BBA ಡೇಟಾ ಅನಾಲಿಟಿಕ್ಸ್, BSc ಫ್ಯಾಷನ್ ಆ್ಯಂಡ್ ಅಪ್ಯಾರಲ್ ಡಿಸೈನ್ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಾಲಜಿ ಅಂತ ಒಂದು ಹೊಸ ವಿಭಾಗವನ್ನೇ ಹುಟ್ಟುಹಾಕಿ ಅಲ್ಲಿ MSc ಕಂಪ್ಯೂಟರ್ ಸೈನ್ಸನ್ನು ಮಾಡಿದೆ. ಎನ್ವೈರನ್ಮೆಂಟಲ್ ಸ್ಟಡೀಸ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತ ಹೊಸ ವಿಭಾಗವನ್ನು ತೆರೆದೆ. ಹಾಗಾಗಿ ಇವತ್ತು ನಾನು ಬಂದಂಥ ಸಂದರ್ಭದಲ್ಲಿ ಕೇವಲ 480 ವಿದ್ಯಾರ್ಥಿಗಳು ಇಲ್ಲಿದ್ದರು. ಈಗ 5,000 ವಿದ್ಯಾರ್ಥಿಗಳು ಕ್ಯಾಂಪಸ್ನಲ್ಲಿದ್ದಾರೆ. ಒಂದು ಕಡೆ ಹೊಸ ಕ್ಯಾಂಪಸ್ನ ನಿರ್ಮಾಣ ಆಗಿ ಈಗ ಆ ಹೊಸ ಕ್ಯಾಂಪಸ್ಸು ಕೂಡ ನಮ್ಮ ವಿದ್ಯಾರ್ಥಿಗಳು ಬಳಸ್ತಾ ಇದ್ದಾರೆ. ಜೊತೆಗೆ ಆ ವರ್ಷವೇ 2021ರಲ್ಲೇ ಪ್ರಥಮ ಬಾರಿಗೆ ಒಂದು ಮಲ್ಟಿ ಡಿಸಿಪ್ಲಿನರಿ ಕಾಲೇಜ್ ಫಾರ್ ವಿಮೆನ್ ಕಾನ್ಸ್ಟಿಟ್ಯೂಂಟ್ ಕಾಲೇಜನ್ನು ಮಲ್ಲೇಶ್ವರಮಲ್ಲಿ ನಾನು ಆರಂಭ ಮಾಡಿದೆ. ಇದು ಮಹಿಳಾ ಸಬಲೀಕರಣದ ಒಂದು ಆಶಯ ಕೂಡ ನನ್ನ ಒಂದು ದೊಡ್ಡ ಒಂದು ಉದ್ದೇಶ ಆಗಿತ್ತು. ಕೇವಲ 36 ವಿದ್ಯಾರ್ಥಿನಿಯರ ಒಂದಿಗೆ ಅವತ್ತು ನಾನು ಏನು ಮಲ್ಲೇಶ್ವರಂನಲ್ಲಿ ಅಂದಿನ ಸರ್ಕಾರದ ಉಪಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಮಂತ್ರಿಗಳು ಆಗಿದ್ದಂತಹ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣರವರು ನಮಗೆ ಅಲ್ಲಿ ಸರ್ಕಾರದ
ಜಾಗವನ್ನು ಕೊಟ್ಟು ಒಂದು ಕಟ್ಟಡವನ್ನು ಕೂಡ ಕಟ್ಟಿಕೊಟ್ಟು ಅಲ್ಲಿ ಒಂದು ಮಹಿಳಾ ಕಾಲೇಜು ಆರಂಭವಾಗಿ ಇವತ್ತು ಅಲ್ಲಿ 500 ಹೆಣ್ಣು ಮಕ್ಕಳು ಅಲ್ಲಿ ಹೋಗ್ತಾ ಇದ್ದಾರೆ. ಇದು ನನಗೆ ಅತ್ಯಂತ ತೃಪ್ತಿಯನ್ನು ಖುಷಿಯನ್ನು ತಂದು ಕೊಡ್ತಾ ಇರತಕ್ಕಂಥ ಅಂಶ. ಜೊತೆಗೆ ನಮ್ಮ ಲೈಬ್ರರಿ ಇದು ಆಧುನೀಕರಣಗೊಂಡಿದೆ ಮತ್ತು ನನ್ನ ಎಲ್ಲ ಲ್ಯಾಬ್ಗಳು, ಸೈನ್ಸ್ ಲ್ಯಾಬ್ಗಳು, ಕೆಮಿಸ್ಟ್ರಿ ವಿಭಾಗದಲ್ಲಿ 9 ಲ್ಯಾಬ್ಗಳು ಅದನ್ನು ಪುನರ್ ನಿರ್ಮಾಣ ಮಾಡಲಾಯಿತು ಮತ್ತು ಹೊಸ ಲ್ಯಾಬ್ಗಳನ್ನು ಸ್ಥಾಪನೆ ಮಾಡಲಾಯಿತು. ಹೀಗಾಗಿ ವಿದ್ಯಾರ್ಥಿಗಳ ಕಲಿಕಾ ಸೌಲಭ್ಯಕ್ಕೆ ಅತಿ ಹೆಚ್ಚು ಮಹತ್ವವನ್ನು ಕೊಟ್ಟು ಈ ಮತ್ತು ಕ್ಯಾಂಪಸ್ನ ಪುನರ್ ನಿರ್ಮಾಣ ಇದು 168 ಕೋಟಿಯ ಯೋಜನೆ ಸಂಪೂರ್ಣವಾಗಿ ಅನುಷ್ಠಾನಗೊಂಡು ಹೊಸ ಕಟ್ಟಡಗಳ ಪುನರ್ ನಿರ್ಮಾಣ, ಹೊಸ ಕಟ್ಟಡಗಳ ನಿರ್ಮಾಣ ಮತ್ತು ಹಳೆಯ ಕಟ್ಟಡಗಳ ಪುನರ್ ನಿರ್ಮಾಣ ಆಗಿ ಆ ಎಲ್ಲ ಕಟ್ಟಡಗಳು ಬಳಕೆ ನನಗಿವೆ ಮತ್ತು ಜಾಗತಿಕ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾ ಸಮುಚ್ಚಯವನ್ನು ನಾವು ಇಲ್ಲಿ ಆರಂಭ ಮಾಡಿದ್ದೇವೆ. ಈ ಕ್ರೀಡಾ ಸಮುಚ್ಚಯ ಒಂದು ಒಲಿಂಪಿಕ್ ಸ್ಟ್ಯಾಂಡರ್ಡ್ನ ಒಂದು ಸ್ವಿಮ್ಮಿಂಗ್ ಪೂಲ್ ಆಗ್ಬೋದು, ಎಲ್ಲ ರೀತಿಯ ಇಂಡೋರ್ ಗೇಮ್ಸ್ ಆಗ್ಬೋದು, ಇವುಗಳ ಒಂದು ಸ್ಟೇಟ್ ಆಫ್ ದ ಆರ್ಟ್ ಫೆಸಿಲಿಟೀಸ್ ಇರ್ತಕ್ಕಂಥ ಒಂದು ಕ್ರೀಡಾ ಸಮುಚ್ಚಯ ಇದು ಕೂಡ ಈಗ ಬಳಕೆಗೆ ಆರಂಭ ಆಗಿದೆ. ಹೀಗಾಗಿ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಗಣನೀಯ ಹೆಚ್ಚಳ ಮತ್ತು ಪ್ಲೇಸ್ಮೆಂಟ್ ಡ್ರೈವ್ಗಳು, ಅದಕ್ಕಿಂತ ಬಹಳ ಪ್ರಮುಖವಾಗಿ ಸುಮಾರು 12 ವಿದೇಶಿ ವಿಶ್ವವಿದ್ಯಾನಿಲಯಗಳ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡು ಆ ಒಡಂಬಡಿಕೆಗಳು ಕಾರ್ಯರೂಪದಲ್ಲಿದ್ದಾವೆ, ಅನುಷ್ಠಾನಗೊಂಡಿದ್ದಾವೆ. ಬರ್ಮಿಂಗ್ಹ್ಯಾಮ್ ಸಿಟಿ ಯೂನಿವರ್ಸಿಟಿಯ ಜೊತೆ ನೆಟ್ ಝೀರೋ ಕಾರ್ಬನ್ ಅನ್ನುವ ಒಂದು ಯೋಜನೆಯನ್ನು ಜೊತೆಯಾಗಿ ಕೈಗೊಂಡು ಸಂಯುಕ್ತವಾಗಿ ಕೈಗೊಂಡು ಆ ಯೋಜನಾ ವರದಿಯನ್ನು ಕೂಡ ನಾವು ಈಗಾಗಲೇ ಸಲ್ಲಿಸಿದ್ದೇವೆ. ವೂಲ್ವರ್ಹ್ಯಾಂಪ್ಟನ್ ಯೂನಿವರ್ಸಿಟಿ UK ಇಲ್ಲಿ ನಾವು ಸಸ್ಟೈನಬಲ್ ಸ್ಮಾರ್ಟ್ ಸಿಟೀಸ್ ಮತ್ತು ಸ್ಮಾರ್ಟ್ ಹೆಲ್ತ್ಗೆ ಸಂಬಂಧಪಟ್ಟಂತಹ ಒಂದು ಯೋಜನೆಗಳನ್ನು ನಾವು ಅನುಷ್ಠಾನಗೊಳಿಸ್ತಾ ಇದ್ದೇವೆ. ಹಾಗೆಯೇ ವಿದೇಶಿ ಭಾಷೆಗಳ ವಿಭಾಗ ಏನಿದೆ, 14 ಜಾಗತಿಕ ಭಾಷೆಗಳ ವಿಭಾಗ ನಮ್ಮಲ್ಲಿ ಏನಿದೆ, ಅಲ್ಲಿ ಆ ಒಂದು ವಿದೇಶಿ ವಿಶ್ವವಿದ್ಯಾಲಯಗಳು ಮತ್ತು ಸರ್ಕಾರಗಳ ಜೊತೆ ಎಂಬೆಸಿಗಳ ಜೊತೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಸ್ಪ್ಯಾನಿಷ್ ನೇಟಿವ್ ಟೀಚರ್ ನಮ್ಮಲ್ಲಿದ್ದಾರೆ, ಜಾಪನೀಸ್ ನೇಟಿವ್ ಟೀಚರ್ ಇದ್ದಾರೆ, ಇಟಾಲಿಯನ್ ನೇಟಿವ್ ಟೀಚರ್ ಇದ್ದಾರೆ, ಫ್ರೆಂಚ್ ನೇಟಿವ್ ಟೀಚರ್ ಸದ್ಯದಲ್ಲಿ ಬರೋರಿದ್ದಾರೆ ಮತ್ತು ಈಗ ಹೊಸದಾಗಿ ರಷ್ಯನ್ ಸೆಂಟರ್ ಕೂಡ ಸ್ಟಡಿ ಸೆಂಟರ್ ಕೂಡ ಇಲ್ಲಿ ಆರಂಭ ಆಗ್ತಾ ಇದೆ. ಹೀಗೆ ಹಲವು 10 ಈ ವಿದೇಶಿ ಒಂದು ಒಡಂಬಡಿಕೆಗಳ ಮೂಲಕ ನಾನು 4 ಬಾರಿ UK ದೇಶಕ್ಕೆ ಆ ದೇಶದ ಆಹ್ವಾನದ ಮೇರೆಗೆ ಭೇಟಿ ಕೊಟ್ಟು ಅಲ್ಲಿ ಸಮಾಲೋಚನೆ ನಡೆಸಿ ಬಂದಿದ್ದೇನೆ. ನನ್ನ ಅಧ್ಯಾಪಕ ಸಹೋದ್ಯೋಗಿಗಳು ಅಲ್ಲಿಗೆ ಆಹ್ವಾನದ ಮೇರೆಗೆ ಹೋಗಿ ಆ ದೇಶದ ಖರ್ಚಿನಲ್ಲಿ ಬಂದಿದ್ದಾರೆ. ನನ್ನ 5 ಜನ ವಿದ್ಯಾರ್ಥಿಗಳು ಯೂನಿವರ್ಸಿಟಿ ಲಂಡನ್ ಯೂನಿವರ್ಸಿಟಿನಲ್ಲಿ 15 ದಿವಸಗಳ ಕಾಲ ಪ್ರವಾಸ ಮಾಡಿ ಬಂದಿದ್ದಾರೆ. ಇದು ಕೂಡ ಫಂಡೆಡ್ ಬೈ ದಿ ಗೌರ್ಮೆಂಟ್ ಆಫ್ UK ಬ್ರಿಟಿಷ್ ಕೌನ್ಸಿಲ್ ಮೂಲಕ. ಹೀಗೆ ಎಲ್ಲ ರೀತಿಯಲ್ಲಿ ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ಆಡಳಿತಗಾರರು ಎಲ್ಲರೂ ಕೂಡ ಈ ವಿದೇಶಿ ಒಂದು ವಿಶ್ವವಿದ್ಯಾಲಯಗಳ ಒಡಂಬಡಿಕೆಯ ಲಾಭವನ್ನು ಪಡ್ಕೊಂಡಿದ್ದೇವೆ ಮತ್ತು ಸಾಕಷ್ಟು ವಿಚಾರ ಸಂಕಿರಣಗಳು ಇಲ್ಲಿ ನಡೆದಿದ್ದಾವೆ. ಸುಮಾರು 500ಕ್ಕೂ ಹೆಚ್ಚು ವಿವಿಧ ರೀತಿಯ ವಿಚಾರ ಸಂಕಿರಣಗಳು, ವೆಬಿನಾರ್ಗಳು, ಸಮಾಲೋಚನೆಗಳು ನಡೆದು ಇವತ್ತು ಜಾಗತಿಕ ಮಟ್ಟದಲ್ಲಿ ಈ ವಿಶ್ವವಿದ್ಯಾನಿಲಯ ಭೌತಿಕವಾಗಿ ಮತ್ತು ನಮ್ಮ ಕೋರ್ಸ್ಗಳು ಅತ್ಯಂತ ಹೆಚ್ಚು ಬೇಡಿಕೆ ಇರತಕ್ಕಂಥ ಕೋರ್ಸ್ಗಳು. ಈ ಕ್ಯಾಂಪಸ್ನ ಹಸಿರೀಕರಣ, ನಮ್ಮ ಗಾರ್ಡನ್ ಇವತ್ತು ಎಲ್ಲರ ಕಣ್ಣನ್ನು ಕೋರೈಸುವ ರೀತಿಯಲ್ಲಿ ಇದೆ ಮತ್ತು ನಮ್ಮಲ್ಲಿ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟನ್ನು ನಾನು ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದೆ ಮತ್ತು ವಾಟರ್ ರೀಚಾರ್ಜ್ ಪಿಟ್ಸು 30 ವಾಟರ್ ರೀಚಾರ್ಜ್ ಪಿಟ್ಸ್ ಇದೆ ಮತ್ತು ಈ ಸೋಲಾರ್ ಎನರ್ಜಿಯನ್ನು ಬಳಸ್ಕೊಳ್ಳೋದಿರ್ಬೋದು. ಹೀಗೆ ಇಲ್ಲಿ ಎಲ್ಲ ರೀತಿಯಲ್ಲಿ ಅದು ಬೋಧನೆ, ಸಂಶೋಧನೆ, ವಿಸ್ತರಣೆ ಎಲ್ಲ ರೀತಿಯಲ್ಲಿ ಇಲ್ಲಿ ಸಾಕಷ್ಟು ಪ್ರಗತಿಯಾದೆ. ಬೆಸ್ಟ್ NSS ಯೂನಿವರ್ಸಿಟಿ ಆಫ್ ದ ಸ್ಟೇಟ್ ಅವಾರ್ಡ್ ಬಂತು. ನನಗೆ ಬೆಸ್ಟ್ ಲೀಡರ್ ಅವಾರ್ಡು ಕೂಡ ಬಂದಿದೆ ಮತ್ತು ಗ್ರೇಟ್ ಸನ್ ಆಫ್ ಇಂಡಿಯಾ ಅವಾರ್ಡ್ ಕೂಡ ನನಗೆ ಲಭ್ಯ ಆಗಿದೆ. ಮತ್ತು
ಎಜುಕೇಷನ್ ಜ್ಯೂರಿನಲ್ಲಿ ಈ ವರ್ಷ ನಾವು ರಾಷ್ಟ್ರ ಮಟ್ಟದಲ್ಲಿ 10ನೆಯ ಸ್ಥಾನದಲ್ಲಿದ್ದೀವಿ, ಪಬ್ಲಿಕ್ ಯೂನಿವರ್ಸಿಟಿ. ಇದು ಕೂಡ ಬಹಳ ದೊಡ್ಡ ಸಾಧನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ನನ್ನ ಬಜೆಟ್ಟು ನಮಗೆ, ನಾನು ಇಲ್ಲಿ ವಿಶ್ವವಿದ್ಯಾನಿಲಯ ಇದು ಆರಂಭ ಆದಾಗ ಕೇವಲ 3.5 ಕೋಟಿ ಬಜೆಟನ್ನು ನಮಗೆ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಟ್ರಾನ್ಸ್ಫರ್ ಮಾಡಲಾಯಿತು. ಈ ವರ್ಷಕ್ಕೆ 233 ಕೋಟಿಯ ಬಜೆಟ್ಟು ನಮ್ಮ ಬಜೆಟ್ನ ಸೈಜಲ್ಲಿ. ಇದು ವಿಶ್ವವಿದ್ಯಾಲಯ ಆರ್ಥಿಕ ಸ್ಥಿತಿ ತುಂಬ ಚೆನ್ನಾಗಿದೆ. ಮತ್ತು ನಮ್ಮ ಬೋಧನೆ ತುಂಬ ಚೆನ್ನಾಗಿದೆ. ಪ್ಲೇಸ್ಮೆಂಟು ಬಹುತೇಕ ವಿಭಾಗದಲ್ಲಿ 100% ಪ್ಲೇಸ್ಮೆಂಟ್ ಆಗಿದೆ. ಮತ್ತು ನಮ್ಮೆಲ್ಲ ಆಡಿಟ್ಗಳು ಆಗಿದೆ. 7 ವರ್ಷದ ಏನು ಆ್ಯನ್ಯುವಲ್ ರಿಪೋರ್ಟ್ಸು, ಆ್ಯನ್ಯುವಲ್ ಅಕೌಂಟ್ಸು ಆಗಿದೆ, ಆ್ಯನ್ಯುವಲ್ ಬಜೆಟ್ಸ್ ಆಗಿದೆ. ಹಾಗಾಗಿ ನಾವು ಆಡಳಿತಾತ್ಮಕವಾಗಿ, ಶೈಕ್ಷಣಿಕವಾಗಿ, ವಿಸ್ತರಣಾ ಕಾರ್ಯದಲ್ಲಿ ಮುಂಚೂಣಿಯಲ್ಲಿದ್ದೇವೆ. ಈ ವರ್ಷಕ್ಕೆ 120 PhD ಅಭ್ಯರ್ಥಿಗಳು ಈ ಹೊಸದಾಗಿ ಪ್ರಥಮ ಬಾರಿಗೆ 120 PhD ಅಭ್ಯರ್ಥಿಗಳು ನಮ್ಮಲ್ಲಿ ಸೇರಿದ್ದಾರೆ ಈ ವರ್ಷ. ಇದು ಸಂಶೋಧನೆ ದೃಷ್ಟಿಯಿಂದ ದೊಡ್ಡ ಬೆಳವಣಿಗೆ. ಸುಮಾರು 33 ಒಂದು ರಿಸರ್ಚ್ ಸೆಂಟರ್ಸನ್ನು ನಾನು ಮಾನ್ಯ ಮಾಡಿ ಅಲ್ಲಿ ಈ ಸಂಶೋಧನಾ ಕಾರ್ಯ ಕೂಡ ನಡೀತಾ ಇರೋದು ಅತ್ಯಂತ ಸಂತಸದ ವಿಷಯ. ಮತ್ತು ಇಡೀ ವಾತಾವರಣ ಮತ್ತು ಕ್ಯಾಂಪಸ್ನ ವಾತಾವರಣ ಅತ್ಯಂತ ಉತ್ಸಾಹದಿಂದ ಕೂಡಿದೆ. ಸೋ ಮಚ್ ಲೈಫ್ ಅರೌಂಡ್ ದಿ ಕ್ಯಾಂಪಸ್. ಸ್ಟೂಡೆಂಟ್ಸ್ ಬಸ್ ವಿತ್ ಸೋ ಮೆನಿ ಆ್ಯಕ್ಟಿವಿಟೀಸ್. ಇದು ಅತ್ಯಂತ ಸಂತಸವನ್ನು ಕೊಡತಕ್ಕಂಥ ಒಂದು ಸಾರ್ಥಕ ಭಾವನೆಯಿಂದ ನಾನು ಇವತ್ತು ನಿವೃತ್ತಿಯನ್ನು ಹೊಂದ್ತಾ ಇದ್ದೇನೆ. ಇನ್ನು 2 ದಿವಸದಲ್ಲಿ ನನ್ನ ನಿವೃತ್ತಿ ಆಗುತ್ತೆ. ನಿನ್ನೆ ತಾನೇ ನನ್ನೆಲ್ಲ ವಿಶ್ವವಿದ್ಯಾಲಯದ ಸಹೋದ್ಯೋಗಿಗಳು ಒಂದು ಅಭಿನಂದನಾ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನನ್ನ ಒಂದು ಕಾರ್ಯವೈಖರಿಯನ್ನು ಗುರುತಿಸಿ ಸನ್ಮಾನ ಮಾಡಿದ್ದು ಒಂದು ವಿಶೇಷ. ಇದು ಬಹುಶಃ ಸಾಮಾನ್ಯವಾಗಿ ಕುಲಪತಿಗಳು ನಿರ್ಗಮಿಸುವಾಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಡೀ ವಿಶ್ವವಿದ್ಯಾಲಯದ ಸಮುದಾಯ ಸೇರಿ ಒಂದು ಸನ್ಮಾನವನ್ನು ಮಾಡೋದು ನನಗೆ ಭಾಳ ಸಂತಸದ ವಿಷಯ ಅಂತ ಹೇಳ್ತಾ, ಇಷ್ಟು ಸಾಧನೆಗಳು ಆಗಿದ್ರೂ ಕೂಡ ಇನ್ನೂ ಕೆಲವು ನನ್ನ ಅವಧಿನಲ್ಲಿ ಆಗಬೇಕಾಗಿತ್ತು ಅನ್ನೋದು ಇದೆ. ಅದರಲ್ಲಿ ಬಹಳ ಪ್ರಮುಖವಾದದ್ದು ರಿಕ್ರೂಟ್ಮೆಂಟ್. ನಮ್ಮಲ್ಲಿ 163 ಬೋಧನಾ ಹುದ್ದೆಗಳು ಕಾಯ್ದೆ. 163. ನಾನು ಈಗಾಗಲೇ ಸ್ಟ್ಯಾಚ್ಯೂಟ್ಸನ್ನು ಅಪ್ರೂವ್ ಮಾಡಿಕೊಂಡು ಬಂದು ನನ್ನೆಲ್ಲ ಯಾರು ಇಲ್ಲಿ ಅಧ್ಯಾಪಕರಿದ್ದಾರೆ ಅವರಿಗೆಲ್ಲ CS ಅಡಿನಲ್ಲಿ ಪದೋನ್ನತಿಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಟೀಚರು ಕೂಡ ಪದೋನ್ನತಿಯನ್ನು ಇರೋರು. ಆದರೆ 163 ಪೋಸ್ಟ್ಗಳಲ್ಲಿ ಕೇವಲ 10 ಜನ ಮಾತ್ರ ಈಗ ಸದ್ಯ ಪೂರ್ಣ ಪ್ರಮಾಣದ ಸೇವೆಯಲ್ಲಿದ್ದಾರೆ. ಆದರೂ ಕೂಡ ಬೋಧನೆಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಸುಮಾರು 170 ನಮ್ಮ ಏನು ಅತಿಥಿ ಉಪನ್ಯಾಸಕರನ್ನು ನೇಮಿಸಿಕೊಂಡು ತುಂಬ ಯಶಸ್ವಿಯಾಗಿ ಅವರೆಲ್ಲ ಕ್ವಾಲಿಫೈಡ್ ಮತ್ತು ಕಮಿಟೆಡ್ ಟೀಚಿಂಗ್ ಕಮ್ಯುನಿಟಿ, ಯಂಗ್ ಡೈನಾಮಿಕ್ ಕಮಿಟೆಡ್ ಟೀಚಿಂಗ್ ಕಮ್ಯುನಿಟಿ, ಆ ಬೋಧನೆಗೆ ಯಾವುದೇ ಥರದ ಒಂದು ಅಡೆತಡೆಯಾಗದೇ ಬೋಧನಾ ಕಾರ್ಯ ಮತ್ತು ಮಾರ್ಗದರ್ಶನ ಕಾರ್ಯ ಕೂಡ ನಡೀತಾ ಇದೆ. ಅದೇ ಥರ 123 ನಮ್ಮಲ್ಲಿ ನಾನ್ ಟೀಚಿಂಗ್ ಸ್ಯಾಂಕ್ಷನ್ ಪೋಸ್ಟ್ ಇದೆ. ಕೇವಲ 4 ಜನ ಮಾತ್ರ ಇಲ್ಲಿ ಪರ್ಮನೆಂಟ್ ಇದ್ದಾರೆ. ಇದನ್ನು ಕೂಡ ನಮ್ಮ ಏನು ತಾತ್ಕಾಲಿಕ ನೌಕರಿದ್ದಾರೆ ಕೇವಲ ಒಂದು 77 ಜನ ಅಷ್ಟೇ ನನ್ನಲ್ಲಿ ಇರೋದು. ಆದರೆ ಅವರೆಲ್ಲ ಅತ್ಯಂತ ನಿಷ್ಠೆಯಿಂದ ಒಂದು ಕಾರ್ಯದಕ್ಷತೆಯಿಂದ ಕೆಲಸ ಮಾಡೋದರ ಪರಿಣಾಮವಾಗಿ ನಾನು ಏನು ಎಲ್ಲ ಆಡಳಿತಾತ್ಮಕ ಪರೀಕ್ಷಾ ಕಾರ್ಯಗಳು ಆಗಬೇಕು ಅವೆಲ್ಲ ನಿಗದಿತ ಕಾಲದಲ್ಲಿ ನಡೀತಾ ಇದೆ. ಇವುಗಳು ಆಗಿದ್ದರೆ ನನಗೆ ಒಂದು ರಿಕ್ರೂಟ್ಮೆಂಟು ನನ್ನ ಅವಧಿಯಲ್ಲಿ ಈಗ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ, ಅಂತಿಮವಾಗಿ ಕೊಟ್ಟಿದೆ. ಇದು ಆಗಿದ್ದರೆ ಇನ್ನೂ ನನ್ನ ಈ ಸಂಶೋಧನೆಗೆ ಇದು ಹೆಚ್ಚು ಒತ್ತನ್ನು ಕೊಡ್ತಾ ಇತ್ತು. ಇದು ಆಗಬೇಕಾಗಿತ್ತು, ಇದು ನನ್ನ ಕಾಲದಲ್ಲಿ ಆಗಲಿಲ್ಲವಲ್ಲ ಅನ್ನುವ ಒಂದು ಕೊರಗು ಇದೆ. ಯಾಕಂದರೆ ವಿಶ್ವವಿದ್ಯಾನಿಲಯ ನಾವು ತಾತ್ಕಾಲಿಕ ನೌಕರರ ಮೇಲೇ ನಾವು ನಂಬಿಕೊಂಡು ಎಷ್ಟು ದೊಡ್ಡ ವಿಶ್ವವಿದ್ಯಾಲಯ ಬಿಟ್ಟು ಹೋಗೋದು ಕಷ್ಟ ಆಗ್ತದೆ. ಇವತ್ತು 36,000 ವಿದ್ಯಾರ್ಥಿಗಳು ಏನು 18-19 ಸಾಲಿನಲ್ಲಿದ್ದರು, ಈಗ 1,40,000 ವಿದ್ಯಾರ್ಥಿಗಳಿದ್ದಾರೆ, ಇನ್ಕ್ಲೂಡಿಂಗ್ ಅಫಿಲಿಯೇಟೆಡ್ ಕಾಲೇಜ್. ಇಷ್ಟು ದೊಡ್ಡ ವಿಶ್ವವಿದ್ಯಾಲಯವನ್ನು
ನಿರ್ವಹಣೆ ಮಾಡೋದು ಅದು ದೊಡ್ಡ ಸವಾಲು. ಇದಕ್ಕೆ ಸಾಕಷ್ಟು ನಮ್ಮ ಕಡೆಯಿಂದ ಯಾರು ಕುಲಪತಿಗಳಾಗ್ತಾರೆ ಅವರಿಂದ ಒಂದು ದೂರದರ್ಶಿತ್ವ, ಬದ್ಧತೆ ಬೇಕಾಗ್ತದೆ. ಹಾಗಾಗಿ ಹೀಗೆ ಮುಂದೆ ಬರ್ತಕ್ಕಂಥ ಕುಲಪತಿಗಳಿಗೆ ಇದು ಅಗತ್ಯವಾಗಿ ಈ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸ್ಕೋಬೇಕು. ಜೊತೆಗೆ ನ್ಯಾಕ್ ಅನಿವಾರ್ಯವಾಗಿ ಆಗಬೇಕು. ಈ ನ್ಯಾಕ್ ಆಗಬೇಕಾದ್ರೆ ನಮಗೆ ಕನಿಷ್ಠ ಏನು ಈ ಬೋಧಕರ ಸಂಖ್ಯೆ, ಕನಿಷ್ಠ ಅಧ್ಯಾಪಕೇತರ ಸಂಖ್ಯೆ ಇರಬೇಕಾಗ್ತದೆ. ಅದು ಇಲ್ಲದೇ ನಾನು ನ್ಯಾಕ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇದು ನ್ಯಾಕ್ ಆಗಬೇಕು. ಅದಕ್ಕೆ ಮೊದಲು ಅಪಾಯಿಂಟ್ಮೆಂಟ್ ಆಗಬೇಕು. ಮತ್ತು ಈಗಾಗಲೇ ಏನು ವಿದೇಶಿ ವಿಶ್ವವಿದ್ಯಾಲಯಗಳ ಜೊತೆ ಒಡಂಬಡಿಕೆಗಳಿದೆ, ಇವುಗಳು ಮುಂದುವರಿಯಬೇಕು. ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ನನ್ನ ವಿಶ್ವವಿದ್ಯಾನಿಲಯ ಹೆಸರನ್ನು ಮಾಡಿದೆ. ಇದಕ್ಕೆ ಇಲ್ಲಿ ಸುಮಾರು 25ಕ್ಕೂ ಹೆಚ್ಚು ವಿದೇಶಿ ವಿಶ್ವವಿದ್ಯಾಲಯದ ಪ್ರತಿನಿಧಿಗಳು ಬಂದು ಹೋಗಿದ್ದಾರೆ ನನ್ನ ಅವಧಿನಲ್ಲಿ. ಎಲ್ಲರಿಗೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ನಗರದ ಕೈಗಾರಿಕೆಗಳ ಜೊತೆ ನಮಗೆ ಸಂಬಂಧ ಇದೆ, ಸಾಕಷ್ಟು ಪ್ರೊಫೆಷನಲ್ ಆರ್ಗನೈಸೇಷನ್ ಜೊತೆ ಸಂಬಂಧ ಇದೆ. ಅವರೆಲ್ಲ ಬಂದು ಇಲ್ಲಿ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಈ ವಿಶ್ವವಿದ್ಯಾನಿಲಯಕ್ಕೆ ದೊಡ್ಡ ಭವಿಷ್ಯ ಇದೆ. ಇಲ್ಲಿ ಓದಿದಂಥ ವಿದ್ಯಾರ್ಥಿಗಳಿಗೆ ದೊಡ್ಡ ಭವಿಷ್ಯ ಇದೆ. ಇದೊಂದು IT ಕ್ಯಾಪಿಟಲ್ ಆಫ್ ಇಂಡಿಯಾ ಆಗಿ ನಾನು ಈ IT ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಇಲ್ಲಿ ಕೊಟ್ಟಿದ್ದೇನೆ. AI ಕೋರ್ಸ್ಗಳು ಎಲ್ಲ ವಿಭಾಗಗಳು ಆರಂಭ ಆಗಬೇಕು. ಈಗ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾನು ತಂತ್ರಜ್ಞಾನ ವಿಭಾಗದಲ್ಲಿ ಆರಂಭ ಮಾಡಿದ್ದೇನೆ. ಇದು ಎಲ್ಲ ಕೂಡ ವಿಸ್ತಾರ ಆಗಬೇಕು. ಮತ್ತು AI ಲ್ಯಾಬನ್ನು ಕೂಡ ಸ್ಥಾಪನೆ ಮಾಡೋದಕ್ಕೆ ಈಗಾಗಲೇ ಯೋಜನೆಯನ್ನು ನಿರ್ಮಿಸಲಾಗಿದೆ. ಬಜೆಟಲ್ಲಿ ಅದಕ್ಕೆ ಅವಕಾಶ ಮಾಡಲಾಗಿದೆ. ಮತ್ತು ವೂಲ್ವರ್ಹ್ಯಾಂಪ್ಟನ್ ಬ್ಯಾಂಗ್ಳೂರ್ ಸೆಂಟರ್ ಫಾರ್ ರಿಸರ್ಚ್ ಇನೋವೇಷನ್ ಅಂತ ಒಂದು ವೂಲ್ವರ್ಹ್ಯಾಂಪ್ಟನ್ ವಿಶ್ವವಿದ್ಯಾಲಯದ ಜಾಯಿಂಟ್ ರಿಸರ್ಚ್ ಸೆಂಟರ್ನ ನಾವು ಇದೇ ತಿಂಗಳ 22ರಂದು ಅದರ ಇನಾಗ್ರೇಷನ್ ಆಗ್ತದೆ. ಆ ವಿಶ್ವವಿದ್ಯಾಲಯದ ಕುಲಪತಿಗಳು ಇಲ್ಲಿಗೆ ಬರ್ತಾರೆ. ಇದು ಕಳೆದ 2 ವರ್ಷಗಳಿಂದ ನಮ್ಮ ನಡುವೆ ಇರತಕ್ಕಂಥ ಒಂದು ಒಪ್ಪಂದ. ನಾವು ಈಗಾಗಲೇ ಹಲವಾರು ವೆಬಿನಾರ್ಗಳನ್ನು, ಸೆಮಿನಾರ್ಗಳನ್ನು ಮತ್ತು ಪಬ್ಲಿಕೇಶನ್ಸನ್ನು ತಂದಿದ್ದೇವೆ. ನಮ್ಮ ವಿದ್ಯಾರ್ಥಿಗಳು, ಅಧ್ಯಾಪಕರು, ನಾನು ಅಲ್ಲಿಗೆ ಹೋಗಿ ಬಂದಿದ್ದೇನೆ. ಅಲ್ಲಿಯ ತಂಡ ಇದಕ್ಕೆ ಭೇಟಿ ಮಾಡಿದೆ. ಇದೇ ತಿಂಗಳ 22 WBC ವೂಲ್ವರ್ಹ್ಯಾಂಪ್ಟನ್ ಬ್ಯಾಂಗ್ಳೂರ್ ಸೆಂಟರ್ ಫಾರ್ ರಿಸರ್ಚ್ ಇನೋವೇಷನ್ ಇದು ಉದ್ಘಾಟನೆ ಆಗಲಿದೆ. ಇದಕ್ಕೆ ಮಾನ್ಯ ಮಂತ್ರಿಗಳು ಕೂಡ ಈಗಾಗಲೇ ಅವರ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಆದರೆ ಆ ದಿನ ನಾನು ಇರೋದಿಲ್ಲ. ಬಟ್ ಈಗಾಗಲೇ ಎಲ್ಲ ಪತ್ರ ವ್ಯವಹಾರಗಳು ಆಗಿ ಇದು ಸಿದ್ಧತೆ ಆಗಿದೆ. ಸೊ ಏನು ನಾವು ಈಗ ಆರಂಭ ಮಾಡಿದ್ದೇವೆ, ಅದು ರಷ್ಯನ್ ಸೆಂಟರ್ ಇರ್ಬೋದು, WBC ಇರ್ಬೋದು, ಇವುಗಳು ಮುಂದುವರಿಬೇಕು. ಈ ವಿಶ್ವವಿದ್ಯಾಲಯ ಜಾಗತಿಕ ಮಟ್ಟದಲ್ಲಿ ಬೆಳೀಬೇಕು. ಇಲ್ಲಿ ಓದಿದಂಥ ವಿದ್ಯಾರ್ಥಿಗಳಿಗೆ ಉದ್ಯಮಶೀಲತೆ, ಸರ್ಕಾರಿ ಖಾಸಗಿ ವಲಯದಲ್ಲಿ ಉದ್ಯೋಗಗಳು ದಕ್ಕಬೇಕು. ಮತ್ತು ಹೆಚ್ಚು ಹೊತ್ತನ್ನು ಉದ್ಯಮಶೀಲತೆಗೆ, ಸ್ವಯಂ ಉದ್ಯೋಗಕ್ಕೆ ನಾನಾದರೂ ಅವ್ರನ್ನ ಸಿದ್ಧ ಮಾಡಬೇಕು ಅನ್ನೋದು ನನ್ನ ಆಶಯ ವಿದ್ಯಾರ್ಥಿಗಳು. ಯಾಕಂದರೆ ನಾವು ಕೇವಲ ಸರ್ಕಾರದ ಹುದ್ದೆಗಳನ್ನು ಅವಲಂಬಿಸೋದು ಅಷ್ಟು ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲ ಆಗೋದಿಲ್ಲ. ಹಾಗಲ್ಲೇ ಅವರಲ್ಲಿ ಉದ್ಯಮಶೀಲ ಗುಣವನ್ನು ಬೆಳೆಸ್ತಾರೆ. ಅದಕ್ಕೆ ಬೇಕಾದಂಥ ಕೌಶಲ್ಯಗಳನ್ನು ಕಲಿಸೋದು ಮತ್ತು ನೆಟ್ವರ್ಕ್ ಮಾಡ್ಕೊಳ್ಳೋದು ನಮ್ಮ ಉದ್ದೇಶ ಆಗಿದೆ. ಇಷ್ಟಗಳನ್ನು ಹೇಳ್ತಾ ಏನು ನನಗೆ ನನ್ನ ಸರ್ಕಾರ, ನಾನು 2 ಸರ್ಕಾರಗಳಲ್ಲಿ ಕೆಲಸವನ್ನು ಮಾಡಿದ್ದೇನೆ. 4 ವರ್ಷಗಳ ಅವಧಿನಲ್ಲಿ. ಮತ್ತು ಎಲ್ಲ ಸರ್ಕಾರಗಳು ನಮಗೆ ಸ್ಪಂದನೆ ಮಾಡಿದ್ದೇವೆ. ಈ ವಿಶ್ವವಿದ್ಯಾಲಯದ ಬೆಳವಣಿಗೆಯಲ್ಲಿ ಸಹಕಾರ ಮಾಡಿದ್ದೇವೆ. ನನ್ನೆಲ್ಲ ಅಕಾಡೆಮಿಕ್ ಕೌನ್ಸಿಲ್, ಸಿಂಡಿಕೇಟ್, ಅಧ್ಯಾಪಕ ಬಳಗ, ಅಧ್ಯಾಪಕೇತರ ಬಳಗ, ವಿದ್ಯಾರ್ಥಿ ಸಮೂಹ ವಿಶ್ವವಿದ್ಯಾಲಯದ ಬೆಳವಣಿಗೆಯಲ್ಲಿ ಕೈ ಜೋಡಿಸಿದೆ. ಹಾಗಾಗಿ ಮತ್ತು ನಗರದ ಕೈಗಾರಿಕೆಗಳು, ನಗರದ ಪ್ರಜೆಗಳು, ಆಸಕ್ತರು, ಯಾಕಂದರೆ ಸೆಂಟ್ರಲ್ ಕಾಲೇಜ್ ಬಗ್ಗೆ ಬಹಳ ದೊಡ್ಡ ಸಂಬಂಧ ಇದೆ, ಭಾವನಾತ್ಮಕ ಸಂಬಂಧವೂ ಇದೆ, ಶೈಕ್ಷಣಿಕ ಸಂಬಂಧ ಇದೆ. ಅವರೆಲ್ಲ ವಿಶೇಷ ಆಸ್ತಿಯನ್ನು ವಹಿಸಿ ಹಲವಾರು ಸಂದರ್ಭದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಕೂಡ ಇಲ್ಲಿ ಬಂದು ಕೆಲಸ ಮಾಡಿದ್ದಾರೆ. ಇವರೆಲ್ಲರ ಸಹಕಾರದಿಂದ ಇವತ್ತು ವಿಶ್ವವಿದ್ಯಾನಿಲಯ ಖಂಡಿತವಾಗಿ ಜಾಗತಿಕ ಮಟ್ಟದಲ್ಲಿ ಛಾಪನ್ನು ಮೂಡಿಸಿದೆ.
ಇದು ನನಗೆ ಸಂತಸದ ವಿಷಯ. ಈ ಕಾರ್ಯ ಮುಂದುವರಲಿ. ಹಾಗಾಗಿ ಇದು ನನ್ನ ಒಂದು ಒಂದು ಏನು ಆಶಯ ಇತ್ತು, ಇದಕ್ಕೆ ಸಹಕರಿಸಿದಂಥ ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ತಾ, ಈ ವಿಶ್ವವಿದ್ಯಾಲಯ ಒಂದು is a university with a difference, a university with possibilities, tremendous possibility, university of hope, and this has been a great place for learning historically ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಅದ್ರ ಬಗ್ಗೆ ಮಾತಾಡಿ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ, ಕಳಿಸಿ ಅದನ್ನು ನೋಡ್ಬಿಟ್ಟು ಯೂಟ್ಯೂಬ್ ನೋಡಿ ಇಂಟರ್ವ್ಯೂ ಆ ಥರ ಮಾಡಿ ಫೈನಲ್ ಮಾಡ್ಬೋದು. ಲಿಂಕ್ ಇದ್ರೆ ಕಳಿಸ್ತೀವಿ ಸರ್. ಇದನ್ನು ರಾಜಾಜಿ ಹಾಲ್ ಅಂತ ಹೇಳಿ ನಾಮಕರಣ ಮಾಡಲಾಗಿದೆ. ಸಿ ರಾಜಗೋಪಾಲಾಚಾರಿಯವರು ಇದೇ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದವರು. ಹಾಗಾಗಿ ಅವರ ಹೆಸರಲ್ಲಿ ಈ ಒಂದು ಹಾಲನ್ನು ನಾಮಕರಣ ಮಾಡಲಾಗಿದೆ. ಈ ರಾಜಾಜಿ ಹಾಲನ್ನು ಒಂದು ಹಾಲ್ ಆಫ್ ಫೇಮ್ ಅಂಥೇಳಿ ಏನು ಸೆಂಟ್ರಲ್ ಕಾಲೇಜು 1858ರಲ್ಲಿ ಹೈಸ್ಕೂಲ್ ಆಗಿ ಆರಂಭ ಆಗಿ 1875ರಿಂದ ಇಲ್ಲಿ ಪದವಿ ತರಗತಿಗಳು ಆರಂಭ ಆಗಿ ಈಗ 150 ವರ್ಷಗಳು ತುಂಬಿದೆ. ಹಾಗಾಗಿ ಸೆಂಟ್ರಲ್ ಕಾಲೇಜಿನ ಇತಿಹಾಸವನ್ನು ಹೇಳ್ತಕ್ಕಂಥ, ಇಲ್ಲಿ ಓದಿರ್ತಕ್ಕಂತಹ ಮಹಾಪುರುಷರು ಮತ್ತು ಅಧ್ಯಾಪನವನ್ನು ಮಾಡಿರ್ತಕ್ಕಂಥ ಮಹಾಪುರುಷರು ವಿವಿಧ ಕ್ಷೇತ್ರಗಳಲ್ಲಿ ಏನು ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ಒಂದು ಕಿರು ಪರಿಚಯವನ್ನು ಮಾಡಿಕೊಡ್ತಕ್ಕಂತಹ ಹಾಲ್ ಆಫ್ ಫೇಮ್ ಅಂತ ಅದನ್ನು ನಿರ್ಮಾಣ ಮಾಡಿ ಜನರಲ್ ಪಬ್ಲಿಕ್ಕು ಇದರಲ್ಲಿ ಬಂದು ಈ ಸೆಂಟ್ರಲ್ ಕಾಲೇಜಿನ ಇತಿಹಾಸವನ್ನು ತಿಳ್ಕೊಂಡು ಹೋಗಬೇಕು ಅನ್ನೋದು ಒಂದು ಆಶಯ ಆಗಿದೆ. ಹಾಗಾಗಿ ಹಾಲ್ ಆಫ್ ಫೇಮ್, ರಾಜಾಜಿ ಹಾಲ್ ಆಫ್ ಫೇಮ್ ಇದೇ ಹಾಲ್ನಲ್ಲಿ ನಾವು ಸ್ಥಾಪನೆ ಮಾಡೋದು. ಈಗಾಗಲೇ ಈ ಒಂದು ಆಶಯಕ್ಕೆ ಪ್ರಸ್ತಾವನೆಗೆ ಸಿಂಡಿಕೇಟ್ ಕೂಡ ಒಪ್ಪಿಗೆಯನ್ನು ನೀಡಿದೆ. ಇದು ಕಾರ್ಯಗತ ಆಗಬೇಕಿದೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಸರ್. ನಿಮ್ಗೆ ಇನ್ನೂ ಒಳ್ಳೆ ಒಳ್ಳೆ ಉದ್ಯೋಗಗಳು ಸಿಗ್ತಾ ಇರಲಿ. ತುಂಬ ಹೆಲ್ಪ್ ಮಾಡಿದ್ದಾರೆ. ಇಲ್ಲ ಮಾಡಿಕೊಡ್ತೀನಿ ಸರ್, ನೀವು ಏನು ಪ್ರಾಬ್ಲಮ್ ಏನಿಲ್ಲ, ನಾನು ಮಾಡಿಕೊಡ್ತಾ ಹೋಗ್ತೀನಿ. ಆ ನೇತ್ರ ಒಂದಿಲ್ಲ ಮಾತಾಡಿದ್ದೀನಿ ಒಂದು ಕಾಲ್. ಸರ್ ಇವ್ರನ್ನೇ ಮಾಡೋದು ಇಲ್ಲ ಸರ್, ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಫಾರೆವರ್ ನನ್ನ ಜೀವನ ನನಗಿಂತ ಅವರು ಚೆನ್ನಾಗಿ ಮಂಜು ಬನ್ನಿ.